ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅತ್ಯವ ನನಗೆ ಭಯ ಆಗ್ತೈತೆ. ತಪ್ಪು ಮಾಡ್ಬಿಟ್ಟೆ ಅತ್ಯವ. ನನ್ಗೆ ಶೋ ಹತ್ರ ದುಡ್ಡು ಇಸ್ಕೊಳಕ್ಕಾಗ್ಲಿ ಡ್ಯಾನ್ಸ್ಗೆ ಹೋಗಕ್ಕಾಗ್ಲಿ ಇಷ್ಟ ಇರ್ಲಿಲ್ಲ. ನಿಮ್ ಮಾತ್ ಕೇಳಿ ಒಪ್ಪಿಗೆ ಕೊಟ್ಬಿಟ್ಟೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸ್ತೈತೆ ಅತ್ಯವ. ನಂದನ್ನವ್ರಿಗೆ ಮಾತ್ ಕೊಟ್ಟಿದ್ದೆ ಇನ್ಯಾವತ್ತು ಡ್ಯಾನ್ಸ್ಗೆ ಹೋಗಕ್ಕಿಲ್ಲ ಅಂತ. ಅದೇ ಈಗ ಆ ಮಾತನ್ನ ಮುರ್ದಂಗಾಗ್ಲಿಲ್ವಾ ಅತ್ಯವ? ನಂಗೂ ಇದೆಲ್ಲ ಗೊತ್ತೈತೆ ಕಣವ, ಆದ್ರೆ ಏನ್ ಮಾಡೋದು, ಇದು ನಮ್ಗೆ ಅನಿವಾರ್ಯ ಆಗಿತ್ತು. ಅಷ್ಟಕ್ಕೂ ಡ್ಯಾನ್ಸ್ ಇವತ್ತೇನಲ್ಲ ಕಣವ. ಆ ಶೋಭರಾಜ್ ಕರೆದಾಗ ಅವತ್ತು ಒಂದ್ ದಿವ್ಸ ಹೋಗ್ಬಿಟ್ಟು ನಂದನ್ ಕಣ್ ತಪ್ಸಿ ಡ್ಯಾನ್ಸ್ ಮಾಡಿ ಬಂದ್ಬಿಟ್ರೆ ಸಾಕು ಕಣವ. ಆಗ ಈ ಸಾಲ ತೀರ್ದಂಗೂ ಆಗ್ತೈತೆ. ಆ ಶೋಭರಾಜು ಎಲ್ಲಂದ್ರಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತಿದ್ನಲ್ಲ, ಅವ್ನ ಕಾಟನು ತಪ್ಪತೈತೆ. ಇಲ್ಲ ಅತ್ಯವ, ಮತ್ತೆ ಸುಳ್ಳು ಹೇಳ್ಬೇಕು, ಮತ್ತೆ ಮುಚ್ಚಿಡ್ಬೇಕು. ನನ್ಗ ಜೀವನ ಇಷ್ಟ ಇಲ್ಲ. ಒಂದ್ಸಲ ಅಪ್ಪ ಹಿಂಗ್ ಸುಳ್ಳು ಹೇಳಿ ಡ್ಯಾನ್ಸ್ಗೆ ಹೋಗಿದ್ದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಅತ್ಯವ. ನನ್ಗೆ ಅಪ್ಪ ಹಿಂಗ್ ಖುಷಿಗಿಂತ ನನ್ನನ್ನವ್ರ ಪ್ರೀತಿಗಿಂತ ಮುಖ್ಯವಾದ ಯಾವ್ದು ಇಲ್ಲ. ನಿಂಗ್ ಡ್ಯಾನ್ಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೆಂಗಾರು ಮಾಡಿ ಇಷ್ಟು ದುಡ್ಡನ್ನು ಒಂದ್ಸಿ ಶೋಭರಾಜ್ ಮಗದ್ನಾಗ ಬಿಸಾಕಿರ ಆಯ್ತು ಬಿಡವ. ನಾನ್ ನಿನ್ ಜೊತೆಯಾಗಿರ್ತೀನಿ ಕಣವ. ನಿಮ್ಮ ಅಪ್ಪಯ್ಯ ಖುಷಿಯಾಗಿರೋದು ನಿನ್ ಮದ್ವೆ ಅವ್ರು ಅಂದ್ಕೊಂಡಂಗೆ ನಡ್ದಾಗ ಮಾತ್ರ ಕಣವ. ಆ ಎರಡೇ ಕಾರಣಕ್ಕಲ್ವೇನವ ಆ ಶೋಭರಾಜ್ದವ ಈ ದುಡ್ಡು ಎಸ್ಕೊಂಡಿದ್ದು. ನೀನೇ ಹೇಳವ, ಇವತ್ತಿ ಮದ್ವೆ ನಿಂತು ನಿಮ್ಮ ಅಪ್ಪ ಏನ್ ಜೀವಕ್ಕಿಂತ ಇನ್ನೇನಾರ ಮುಖ್ಯ ಆಯ್ತಾ ಅಂತ. 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಆದ್ರೆ ನಾವೀಗ ಹೇಳ್ತಾ ಇರೋದು ಇದು ಒಂದೇ ಸುಳ್ಳು ಕಣವ. ಹಿಂಗ್ ಎದ್ರಕೋಬಾರ್ದು ಕಣವ. ನೀನು ಮದು ಮಗಳು ಹಿಂಗ್ ಕಣ್ಣೀರ್ ಹಾಕೊಂಡಿರ್ಬಾರ್ದು. ಎಲ್ಲಿ ನಗವ, ನಗು. ಬಾ ಮೊದ್ಲು ಇಲ್ಲಿಂದ ಹೋಗಿ ಈ ಹಣ ಹಿಂಗ್ ಕೊಡುವ, ನಡಿಯವ. ಅಪ್ಪಯ್ಯ ಇದನ್ ತಗತಾರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ತಪ್ಪು ಮಾಡ್ಬಿಟ್ಟೆ ಕಣ್ಲ ಭುಜಂಗ ನೀನು. ಅಲ್ಲಲ್ಲ ದುಡ್ಡು ವ್ಯವಸ್ಥೆ ಆಗೈತೆ ಅಂತ ಯಾಕೆ ಸುಳ್ಳು ಹೇಳಕ್ ಹೋದೆ? ಹಳಿ ಅಂದ್ರೇನು ಹೊರಗ್ನೋರ? ಅವ್ರದ್ದು ದುಡ್ಡು ಇಸ್ಕೋಬೋದಾಗಿತ್ತಲ್ಲಪ್ಪ. ಅದು ಅಲ್ಲದೆ ಸಾಲ ಅಂತ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡಿದ್ದಿದ್ರೆ ನೀನ್ ಸ್ವಾಭಿಮಾನಕ್ಕೆ ಧಕ್ಕೆನೂ ಬತ್ತಿರ್ಲಿಲ್ಲ, ಮಗಳ ಮದ್ವೆನೂ ಆಯ್ತಿತ್ತು. ಹೀಗ್ ನೋಡು. ಅಲ್ಲ ಕಣ್ಲ, ಬ್ಯಾಡ ಅನ್ಬಿಟ್ಟು ಅದೇನ್ ಸಾಧನೆ ಮಾಡಕ್ ಹೊಂಟಿದ್ಯೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಲೇ, ಇನ್ನು 15 ನಿಮಿಷ ಕಣ್ಲ ಇರೋದು 9 ಗಂಟೆಗೆ. ಭುಜಂಗ, ಹೊಸಿ ದೊಡ್ಡ ಮನ್ಸು ಮಾಡಿ ಅಳಿಯಂದ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆಲ್ಲ ಕೊಡ್ಲಾ? ಹೊಸಿ ನನ್ನ ಮಾತು ಕೇಳಲ್ಲ? ನನ್ನ ಬಗ್ಗೆ ಗೊತ್ತೈತಾನೆ ನಿನಗೆ? ನೀನು ಎಲ್ರಂಗೆ ಮಾತಾಡ್ತಲ್ಲ ನೀನು. ನಾನು ಅವ್ರ ದುಡ್ಡು ತಗೊಳಕ್ಕಿಲ್ಲ. ಯಾಕೇಳು, ಎಷ್ಟು ಕಷ್ಟಪಟ್ಟು ಯಾಕೋ ಮದುವೆ ಮಾಡಕ್ ಹೊರಟಿದ್ದೀನಿ ನಾನು. ನನ್ನ ಮಗಳು ನೆಂಟರ ಮನೆಗೆ ತಲೆಗೆತ್ತಿ ಬದುಕಬೇಕು ಗೌರವದಿಂದ. ಅದಕ್ಕೆ ಈಗ ಅವ್ರು ಕೂಡ ಕಾಸಿಗೆ ಕೈ ಹೊಟ್ಟುಬಿಟ್ಟು ನನ್ನ ಮಗಳು ಅವ್ರ ಅನ್ನ ಬದುಕ್ಬೇಕಾ? ಅವ್ರಿಗೆ ಎದಕ್ಕಂಡು ಬದುಕ್ಬೇಕಾ? ಫಲ ತಗ್ಸಿ ಬದುಕ್ಬೇಕಾ? ಏನ್ ಮಾತಾಡ್ತಿದೀಯ ನೀನು? ಅದು ಹಂಗಲ್ಲ ಕಣ. ಆಗಕ್ಕಿಲ್ಲ ಕಣಯ್ಯ, ಆಗಕ್ಕಿಲ್ಲ ಕಣಯ್ಯ. ಹಾಗಿ ಲೇ, ಉರುಷಿ ಮತ್ತೆ ಅದು ಮಂಟಪದ ಹತ್ರ ಯಾವ್ದವ ದುಡ್ಡಿದು? ನೀಟೊಂದೈತೆ ದುಡ್ಡು. ಯಾರು ತಂದಿಟ್ಟಿದ್ದು? ನಾನೇ ಅಣ್ಣಯ್ಯ, ನಾನೇ ತಂದಿಟ್ಟಿದ್ದು. ಮದ್ವೆ ಖರ್ಚಿಗೆ ಆಯ್ತದೆ ಅಂತ. ಇದ್ರಾಗ ಏನ್ 4 ಲಕ್ಷ ರೂಪಾಯಿ ಐತೆ. ನೀನೇನು ಚಿಂತೆ ಮಾಡ್ಬೇಡ, ಎಲ್ರಿಗೂ ಕೊಡೋವಣಯ್ಯ.
ಯಾರು ಕೊಟ್ಟಿದ್ದ? ಯಾರು ಕೊಟ್ಟಿದ್ದ? ಈಗ ಈಗ ಈ ಕತೆ ಪುರಾಣ ಎಲ್ಲ ಬೇಕಾ? ಆಮೇಲೆ ನಾನು ಎಲ್ಲಾನು ಹೇಳ್ತೀನಿ. ನೀನು 9 ಗಂಟೆ ಒಳಗಡೆ ಆ ಮ್ಯಾನೇಜರ್ಗೆ ದುಡ್ಡು ಕೊಡ್ಬೇಕು. ಇದನ್ನೆಲ್ಲ ತಗೊಂಡು ಹೋಗೋಣಯ್ಯ. ಮಾತು ಮರೆಸ್ಬೇಡ ಊರ್ವಶಿ. ನೀನು ಎಲ್ಲಿಂದ ಬಂತು ದುಡ್ಡಿತು? 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 4 ಲಕ್ಷ ರೂಪಾಯಿ. ಯಾರು ಕೊಟ್ಟರು ನಿನ್ನಂಗಿದನ್ನ? ಎಲ್ಲಿಂದ ಬಂತು ದುಡ್ಡಿತು? ಹೇಳೋ. ಹೇಳಿ, ಯಾರು ಕೊಟ್ಟಿದ್ದು? ಮಾತು ನಿಂತಾಯ್ತಾ? ಹೇಳೋ. ಹೇಳ ನಾನು ಯಾರು ಕೊಟ್ಟಿದ್ದು ಅಂತ ಹೇಳ? ಅಳಿಯಂದ್ರ ಹತ್ರ ಹೋಗ್ಬಿಟ್ಟು ಬೇಡಿ ಇಸ್ಕೊಂಬಂದಿದ್ದೀರಾ? ನನ್ನ ಮರ್ಯಾದೆನೋ ಅವ್ರ ಎದುರಿಗೆ ಹರಾಜು ಹಾಕಿದ್ದೀರಾ? ಅಣಿಯ, ನಿಂಗ್ ನನ್ ಮೇಲೆ ಒಂಚೂರು ನಂಬಿಕೆನೇ ಇಲ್ವಾ? ನಿನಗ್ ಸ್ವಾಭಿಮಾನ ಏಟ್ ಮುಖ್ಯ ಅಂತ ನನಗ್ ಗೊತ್ತಿಲ್ವಾ? ನಿನ್ ಮರ್ಯಾದೆ ಹೋಗೋ ಅಂತ ಕೆಲ್ಸವ ನಾನ್ ಮಾಡ್ತೀನ ಅಣಯ್ಯ. ಏನಂತೆ? ಅಳಿಯಂದ್ರ ಹತ್ರ ದುಡ್ಡು ಇಸ್ಕೊಂಬಂತ ಅಂತ ಕೇಳ್ತಿದೀಯಾ? ಅಳಿಯಂದ್ರ ಹತ್ರ ಇಸ್ಕೊಂಬರದೇ ಆಗಿದ್ರೆ ಏಟ್ ದಿನ ಸುಮ್ಕಿರ್ತಿದ್ನ ಹೇಳು? ನೀನು ಬೇಗೃತವ ಸಹಾಯ ತಗೋಬಾರ್ದು ಅಂತ ತಾನೆ ನಾವು ಇಟ್ಟೆಲ್ಲ ಕಷ್ಟ ಪಡ್ತಿರೋದು. ಮತ್ತಿದನ್ನ ಯಾರು ಕೊಟ್ರು? ಇದು ನಂದೇ ಸ್ವಂತ ದುಡ್ಡು ಅಂದ್ಕ. ಈ ಪ್ರಶ್ನೆ ಕೇಳೋದೆಲ್ಲ ಮುಗ್ದಿದ್ರೆ ಮುಂದಕ್ಕೆ ಹಾಕೋ ಕೆಲಸ ನೋಡು. ಈ ಸ್ವಂತ ದುಡ್ಡ ದಿಟ ಊರ್ವಶಿ, ನನ್ ತಾ ಕೊಟ್ಟು ಮಾಡ್ಬೇಡ ನೀನು. ಅಣಯ್ಯ, ನೀನ್ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಈ ಟೈಮ್ನಾಗೆ ನೀನಾಗಿದ್ರು ಸಾಲ ಮಾಡಿ ದುಡ್ಡು ತರ್ತಿದ್ದೆ ತಾನೆ. ಈಗ ನಾನ್ ತಂದೀನಿ ಅಂದ್ಕೋ. ಈಗ ಪಂಚಾಯ್ತಿ ಮಾಡ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಟೇಮ್ ಇಲ್ಲ ಅಣಯ್ಯ. ಇವಳ ಮಕ್ಕ ನೋಡು, ಮದುಮಗಳಾಗಿ ನಾಚಿಕೆಯ ಮಗು ತುಂಬಿಕೊಂಡು ಖುಷಿಯಾಗಿರ್ಬೇಕಾದಳು. ನನ್ ಮದುವೆ ಆಗುತ್ತೋ ಇಲ್ವೋ ಅಂತ ಕಣ್ಣೀರಿನ ಚಿಂತೆ ತುಂಬ್ಕೊಂಡು ನಿಂತವಳೆ. ಇವಳ ಮಗ ನೋಡಿದ್ ಮ್ಯಾಕು ಈ ಹಣವ ನಾನು ಎಲ್ಲಿದ್ದ ತಂದೆ ಅಂತ ಕತೆ ಹೇಳ್ಬೇಕಾ? ಇಲ್ಲ, ನಿನಗೆ ನಿನ್ ಮಗಳ ಜೀವನ ಬೇಕಾ? ಒಂದೊತ್ತು ದಿಟ್ಟ ಹಣೆಯ, ನಿನ್ ಮರ್ಯಾದೆ ಹೋಗೋ ಅಂತ ಕೆಲಸ ಮಾಡಿ ನಾನೀ ದುಡ್ಡನ್ನ ತಂದಿಲ್ಲ. ದಯವಿಟ್ಟು ನನ್ನ ನಂಬಿ ಈ ದುಡ್ಡು ತಕ್ಕ ಹಣೆಯ. ಹೌದು ಕಣ್ಲ ಭುಜಂಗ, ನೋಡು ಇಷ್ಟು ದುಡ್ಡು ಸಿಕ್ಕಿರೋದೇ ದೊಡ್ಡದು. ಮೊದಲು ಈ ದುಡ್ಡು ತಗೊಂಡು ಅವ್ರಿಗೆಲ್ಲ ಕೊಡೋಗು. ದಿಟ್ಟವಾಗೂ ಈ ದುಡ್ಡು ಎಲ್ಲಿಂದ ಬಂತು ಅಂತ ಸತ್ಯ ಹೇಳ್ಬ. ಅಲ್ಲಿವರೆಗೂ ಈ ದುಡ್ಡು ನನ್ನ ಮಟ್ಟಕ್ಕೆ ಅಡಿಯ. ಏ ಭುಜಂಗ, ಟೇಮ್ ಆಗೋಯ್ತು ಕೊಡ್ಲ. ಏನ್ಲ ಮಾಡ್ತೀಯಾ? ಲೇ, ನಿನ್ಗೆ ಯಾಕೋ ಇಷ್ಟೊಂದು ಆಟ ಅಲ್ಲ ಕಣ ಇದು. ಮನಸ್ಸಾಕ್ಷಿ ಇರೋರು ಯಾವನು ಮಾಡ್ತಕ್ಕಂಥ ಕೆಲಸ ಇದಲ್ಲ. ಯಾವ ದುಡ್ಡು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಬಳಸ್ಕೊಬ್ಲಕ್ಕಾಗ್ತ ನಾನು? ಅದು ಹಂಗಲ್ಲ ಕಣೋ. ಹೆಂಗೂ ಇಲ್ಲ ಬಿಡು. ಅಂಕಲ್, ಮಂಟಪ ಚೇರ್ನೆಲ್ಲ ತೆಗಿತಾ ಇದಾರೆ, ಬೇಗ ಬನ್ನಿ ಅಂಕಲ್. ಮಂಟಪ ಚೇರ್ನ? ಹಾ, ಯಾರು? ಸರ್ ಸರ್, ನಮ್ಗೆ ಇನ್ನೊಂದ್ಸಿ ಟೈಮ್ ಕೊಡಿ ಸರ್. ನಾನು ಹೇಳಿದ ಟೈಮ್ ಆಗೋಯ್ತು, ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ ರೀ. ಅದು ಆಗಲ್ಲ ಸರ್, ನಮ್ಮ ನಂಬಿಕೆ ಇಡಿ ಸರ್. ನಾವು ಹೇಗಾದ್ರೂ ಮಾಡೋ ವ್ಯವಸ್ಥೆ ಮಾಡಿಕೊಡಿ ಸರ್. ದಯವಿಟ್ಟು ಸರ್, ದಯವಿಟ್ಟು ಇನ್ನು ಸ್ವಲ್ಪ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ನೋಡಿ ಸರ್. ಭುಜಂಗ, ಭುಜಂಗ, ಭುಜಂಗ ಅಣ್ಣ, ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಹೌದು. ಇಲ್ಲ ಅಣ್ಣಯ್ಯ, ಇಲ್ಲ, ಏನು ಮುಗ್ದೋಗಿಲ್ಲ ನೋಡು.
ಹಠ ಮಾಡ್ದಂಗೆ ನೀನು ದುಡ್ಡು ತಕ ನಿನಗೆ ನಿನ್ ಮಗಳ ಜೀವನಕ್ಕಿಂತ ಹಠನೇ ಹೆಚ್ಚಾಗೋಯ್ತಲ್ವಾ? ನೋಡಣಯ್ಯ, ರೂಮ್ನಾಗಿರೋ ಅಮ್ಮಾಜಿ ಮನೆಯವ್ರಿಗೆ ಬಂದಿರೋ ನೆಂಟ್ರಿಗೆ ಇಲ್ಲಿ ನಡೀತಾ ಇರೋದು ಗೊತ್ತಾಗ್ ಬಂದ್ರು ಅನ್ಕ. ಆಗ ಆಗ ದಿಟ್ವಾಗ್ಲೂ ಎಲ್ಲ ಮುಗ್ದೋಗ್ತೈತೆ. ಎಂದಮ್ಮಯ್ಯ ಅಂತೀನಿ, ಈ ದುಡ್ಡು ತಗೊಳ್ಳಣಯ್ಯ. ಏ ಭುಜಂಗ, ಈ ದುಡ್ಡನ್ನ ನೀನ್ ತಗತ್ಯಾ ಇಲ್ಲ ನಾನು ತಗೊಂಡೋಗ ಅವ್ನ್ ಕೊಡ್ಲಾ? ಏನಿಗ್ ಸುಮ್ಕಿದ್ರೆ ಮಂಟಪ ತಗದ್ ಬಂದ್ ಮದ್ವೆ ನಿಂತೋಯ್ತದೆ. ಆಗ ಬರೀ ಪದ್ದು ಜೀವನ ಹಾಳಾಗೋಗಕ್ಕಿಲ್ಲ, ಪೂರ್ವಿ ಪಾವನಿ ಜೀವನನು ಹಾಳಾಗೋಗ್ತೈತೆ. ನಿನಗೆ ನಿನ್ ಸ್ವಾಭಿಮಾನದ ಮುಂದೆ ಮಕ್ಳ ಜೀವನ ಬಲಿಯಾದ್ರೂ ಪರವಾಗಿಲ್ಲ ಅಲ್ವಾ? ತಗತ್ತೀನಿ ಗುರುಷ, ಆದ್ರೆ ಒಂದು ಕಂಡೀಷನ್. ಸುಧಾಕರ, ನೀನು ಕೇಳಿಸ್ಕೋಬೇಕು. ಆಯ್ತು ಹೇಳು. ಮದ್ವೆ ಎಲ್ಲ ಮುಗಿದ ಮೇಲೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ನಂಗೆ ಹೇಳ್ಬೇಕು. ನಿಂದೆ ಆಗಿರೋ ದುಡ್ಡು ಸಾಲ ಅಂತ ತಗೋತೀನಿ. ನಂಗೆ ಕಷ್ಟಪಟ್ಟು ದುಡ್ಡು ಕೊಟ್ಟಾಗ ಇದನ್ನು ತಗೋಬೇಕು. ಆತೇನು? ಆಯ್ತಾಯ್ತು, ಆಯ್ತು ಪೂಜಪ್ಪ, ಆಮೇಲೆ ನಾನವ ತಗ ವ್ಯಾನ್ ಬಂತೇಳ್ರೋ, ಬೇಗ ಬೇಗ ತುಂಬ್ರಿ. ಬಿಡು. ಅಪ್ಪ, ಅದ್ರ ಅವಶ್ಯಕತೆ ಇಲ್ಲ. ದುಡ್ಡಿನ ವ್ಯವಸ್ಥೆ ಆಗೈತಿ, ಎಲ್ಲ ಸರ್ ಮಾಡಕ್ಕೆ. ತಗ, 50,000 ಐತಿ. ಮೊದ್ಲೇ ಹೇಳೋದಲ್ವಾ ಭುಜಂಗಣ್ಣ? ಈಗ ಹೇಳ್ತಾ ಇದೀವಲ್ಲ, ನಿಮ್ ಹುಡುಗರಿಗೆ ಹೇಳ್ಬಿಟ್ಟು ಎಲ್ಲ ಮೊದ್ಲಾಗೆ ಸರ್ ಮಾಡಕ್ ಕೇಳು. ಲೇ, ಮೊದ್ಲಿನ ಜಾಗದಲ್ಲಿ ಎಲ್ಲ ಇಟ್ರೋ. ಎಲ್ಲ ವ್ಯವಸ್ಥೆ ಆಗೈತೆ. ಪದ ಕಡೆಗೂ ಅಣ್ಣಯ್ಯ ದುಡ್ಡು ತಕೊಂಬಿಟ್ಟ ಕಣವ್ವ. ನನ್ ತುಂಬಾ ಖುಷಿ ಆಯ್ತಾಯ್ತತ್ಯವ. ಕೊನೆಗೂ ಅಪ್ಪಯ್ಯನ ಕಷ್ಟಕ್ಕೆ ನನ್ ಸಹಾಯ ಮಾಡೋ ಅವಕಾಶ ಸಿಕ್ಬಿಡ್ತು. ನನ್ನ ಅಪ್ಪಯ್ಯ ಎಲ್ರ ಮುಂದೆನೂ ತಲೆ ಎತ್ತ ಹಂಗ್ ಮಾಡ್ಬಿಟ್ಟೆ ನಾನು. ನನ್ ಸಾರ್ಥಕ ಅನ್ಸ್ತೈತತ್ಯವ.